ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅನುಗ್ರಹಿಸಲ್ಪಟ್ಟಂಥ ಇನ್ನೊಂದು ಭಾನುವಾರವೂ ಕೂಡ ನಾವು ಈ ರೀತಿಯಾಗಿ ಕರ್ತನನ್ನು ಆರಾಧಿಸಲಿಕ್ಕೆ ಕರ್ತನ ಕೊಟ್ಟ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ನೀವಿರುವಂಥ ಸ್ಥಳದಲ್ಲೇ ನಮ್ಮೊಟ್ಟಿಗೆ ಸೇರಿ ಕರ್ತನನ್ನು ಆರಾಧಿಸುವ ಹಾಗೆ, ಆನ್ಲೈನಲ್ಲಿ ಕರ್ತನನ್ನು ಸ್ತುತಿಸುವ ಹಾಗೆ ಕರ್ತನ ಕೊಟ್ಟಂಥ ಅವಕಾಶಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ನಮ್ಮ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಳೆದ ದಿನಮಾನಗಳನ್ನು ಕರ್ತನು ನಮಗೆ ಅತಿಶಯವಾಗಿ ನಡೆಸಿಕೊಟ್ಟಿದ್ದಾನೆ, ಅದಕ್ಕಾಗಿ ಸ್ತೋತ್ರ ಮಾಡೋಣ. ಅದ್ಭುತವಾಗಿ ಅತಿಶಯವಾಗಿ ಕರ್ತನ ಮಾಡಿದಂಥ ಎಲ್ಲ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಅನುಗ್ರಹಿಸಲ್ಪಟ್ಟಂಥ ಮತ್ತೊಂದು ಭಾನುವಾರ ಕರ್ತನ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. ವಿಶೇಷವಾಗಿ ನಮ್ಮ ಜೀವಿತದ ಕಷ್ಟದ ಪರಿಸ್ಥಿತಿಗಳು, ನಷ್ಟದ ಪರಿಸ್ಥಿತಿಗಳು, ನಮ್ಮ ಎಲ್ಲ ಹಾದು ಹೋಗುಗಳಲ್ಲಿ ಕರ್ತನ ನಮ್ಮೊಟ್ಟಿಗಿದ್ದದಕ್ಕಾಗಿ ಕರ್ತನಿಗೆ ನಾವು ಸ್ತೋತ್ರ ಮಾಡೋಣ. ಎಲ್ಲರೂ ಕೂಡ ಒಟ್ಟಾಗಿ ನಾವು ಬಾಯಿ ತೆರೆದು ಕರ್ತನಿಗೆ ಸ್ತೋತ್ರ ಮಾಡುತ್ತಾ ಈ ಒಂದು ಆರಾಧನೆಯಲ್ಲಿ ಕರ್ತನ ಪ್ರಸನ್ನತೆ ಮಹಿಮೆ ಚಲಿಸುವುದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಇಲ್ಲಿ ಸೇರಿ ಬಂದಿರುವಂಥದ್ದು ಈ ರೀತಿಯಾಗಿ ಲೈವ್ ಮೂಲಕವಾಗಿ ಪ್ರಾರ್ಥಿಸುವಂಥದ್ದು ಕೇವಲ ನಮ್ಮ ಹೊತ್ತು ಟೈಮ್ ಪಾಸಿಗಾಗಿ ಅಲ್ಲದೆ ಬದಲಾಗಿ ಕರ್ತನನ್ನು ಆರಾಧಿಸುವ ಸಲುವಾಗಿ ಮಾರ್ಪಡುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. మనమందరం కూడా ప్రార్థన చేసుకుందాం. ఈ యొక్క ఆదివారము దేవుని యొక్క సాన్నిధ్యంలో మనకు వచ్చి అతని యొక్క సాన్నిధ్యంలో మనం ప్రార్థించేలాగా దేవుడు మనకిచ్చిన ఒక సమయావకాశాలను బట్టి కర్తలకు మనము స్తోత్రం చెల్లిస్తాం. ಕಳೆದ ಒಂದು ವಾರ ಕರ್ತನ ನಮ್ಮ ನಡೆಸುವುದಕ್ಕಾಗಿ ಕರ್ತನಿಗೆ ನಾವು ಸ್ತೋತ್ರ ಮಾಡೋಣ. ಅತಿಶಯವಾಗಿ ಅದ್ಭುತವಾಗಿ ನಮ್ಮನ್ನು ಒಂದು ವಾರ ಕರ್ತನ ನಡೆಸಿದರೆ ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. పైన ఒక వారం కూడా దేవుడు మనకు కావాల్సిన అన్ని ఆరోగ్యం, అన్ని అవసరతలను దేవుడు పూరించి మనకిచ్చిన ఈ యొక్క సంతోషమైన దినాన్ని బట్టి మనం దేవునికి వందనాలు చెల్లించుకుందాం. ఓ హల్లెలూయా, ఓ జీసస్. ಹಾಗೆ ನಾವು ನಮ್ಮ ಕಣ್ಣು ಮುಚ್ಚಿ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಆರಾಧನೆಯಲ್ಲಿ ದೇವರೇ ನಿಮ್ಮ ಪ್ರಸನ್ನತೆ ಮಹಿಮೆ ಸನ್ನಿಧಿಯನ್ನು ಆವರಿಸಿಕೊಳ್ಳಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧ ನೀತಿವಂತನಾದ ಶಯನ ಕರ್ತನೆ ಸ್ವಾಮಿ, ಅನುಗ್ರಹಿಸಲ್ಪಟ್ಟಂತ ಮುಂಜಾನೆ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮಲ್ಲಿ ಕರ್ತನೆ ನಾವು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಅನುಗ್ರಹಿಸಲ್ಪಟ್ಟಂತ ಕರ್ತನೆ ಸ್ವಾಮಿ, ಮುಂಜಾನೆ ನಿಮ್ಮನ್ನು ಆರಾಧಿಸುವ ಹಾಗೆ ಕೊಂಡಾಡುವ ಹಾಗೆ ನಮಗೆ ಸಹಾಯ ಮಾಡ್ತಾ ಇದ್ದದಕ್ಕಾಗಿ ಸ್ತೋತ್ರ. ನೀವು ಛಾಯ ಕರ್ತನೆ ನಿಮ್ಮನ್ನು ಪ್ರೀತಿಸುವಾಗ ಆರಾಧಿಸಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹ ಮಾಡಿಕೊಡಿ. ಈ ಲೈವ್ ಸರ್ವಿಸ್ ಅಲ್ಲಿ ಕರ್ತನೆ ಯಾರ್ಯಾರು ಜಾಯ್ನ್ ಆಗಿದ್ದಾರೋ ಅವೆಲ್ಲರೂ ನೀವು ಹೇಳುವಾಗ ಆಶೀರ್ವದಿಸಿ ನಮ್ಮ ನಾಮದ ಮಹಿಮೆಗಾಗಿ ಉಪಯೋಗಿಸಿಕೊಳ್ಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ಚೂಳ ತಂದೆ. హల్లెలూయా. కర్త నిమ్మను ఆశీర్వదించండి. దేవుడు మిమ్మల్ని దీవించునుగాక. ನೀವೆಲ್ಲರೂ ಕೂಡ ಒಂದು ಲೈವ್ ವಿಡಿಯೋ ಇತರರಿಗೆ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮೂಲಕವಾಗಿ ಇನ್ನೂ ಅನೇಕರು ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕ್ರಿಸ್ತೇಶನಲ್ಲಿ ಬಿಡೋನಾಗಿದ್ದೇನೆ. ನಮಗೆಲ್ಲರೂ ಕೂಡ ಬರುವಂಥ ಒಂದು ಕನ್ನಡ ಹಾಡನ್ನು ಹಾಡೋದ್ರ ಮೂಲಕವಾಗಿ ಎಂದರೆ ನಮ್ಮ ಆರಾಧನೆ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಮಗೆಲ್ಲರಿಗೂ ಬರುವಂಥ ಒಂದು ಸುಂದರವಾದಂಥ ಕನ್ನಡ ಹಾಡು, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ ಎಂಬುವಂಥ ಹಾಡನ್ನು ಹಾಡಿ ಕರ್ತನ ನಾಮವನ್ನು ಘನಪಡಿಸಿಕೊಳ್ಳೋಣ.
ಸ್ವಾಮಿ. ಈ ಲೋಕದ ಐಶ್ವರ್ಯ ನನಗೆ ಬೇಡ ಸ್ವಾಮಿ. ಕರ್ತನೇ ನೀನು ನನಗೆ ಅವಶ್ಯಕತೆ ಎಂಬುದಾಗಿ ಹೇಳಿ ಅದನ್ನು ಆರಾಧಿಸೋಣ. ಈ ಲೋಕದ ಐಶ್ವರ್ಯ ನನಗೆ ಬೇಡ ತಂದೆ, ನೀ ನನ್ನ ಜೊತೆ ಇರಲು ಪರಲೋಕ ಸಂಪತ್ತು. ಈ ಲೋಕದ ಐಶ್ವರ್ಯ ನನಗೆ ಬೇಡ ದೇವ, ನೀ ನನ್ನ ಜೊತೆ ಇರಲು ಪರಲೋಕ ಸಂಪತ್ತು. ಏಸಯ್ಯ 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 ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ನಿನ್ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡುವೆ. ನಿನ್ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡುವೆ. ಏಸಯ್ಯ 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 ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಏಸಯ್ಯ 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 ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ನೀನು ಬೇಕು ಎಂದು ಸ್ವಾಮಿ, ಇನ್ನೂ ಹೆಚ್ಚಾಗಿ ಕರ್ತನೆ ನಮ್ಮ ಜೀವನದಲ್ಲಿ ಬಯಕೆಸಪ್ಪ. ಹಾಲೆಲೂಯಾ. ಹಾಗೆ ನಾವೆಲ್ಲರೂ ಕೂಡ ಇರುವಂಥ ಸ್ಥಳದಲ್ಲಿ ಎದ್ದು ನಿಂತು ಒಂದು ತೆಲುಗು ಹಾಡನ್ನು ಹಾಡಿ ಕರ್ತನ ನಾಮನ ಘನಪಡಿಸೋಣ. ಆತನಿಗೆ ದೇವರೇ, ನೀನೆಷ್ಟು ನನಗೆ ಉಪಕಾರ ಮಾಡಿದೆ ಸ್ವಾಮಿ, ಅದಕ್ಕಾಗಿ ನಾನು ನನ್ನ ಸ್ತುತಿಸ್ತೇನೆ, ಕೊಂಡಾಡುತ್ತೇನೆ ಎಂಬುದಾಗಿ ಹೇಳಿ
ಮಾಡಿದ್ದಾನೆ ಆತನಿಗೆ ಸ್ತುತಿಸುವಂಥದ್ದು, ಸ್ತೋತ್ರ ಸಲ್ಲಿಸುವಂಥದ್ದು ಅದು ಎಷ್ಟು ಯೋಗ್ಯವಾಗಿದೆ. ಅಲ್ಲವೇ ಹೇಳೋಣ, ದೇವರೇ ನಾನು ನಿನ್ನ ಪ್ರೀತಿಸ್ತೇನಪ್ಪ, ಯೇಸು ರಾಜ ನಾನು ನಿನ್ನ ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿ ಕರ್ತನ ನಾಮವನ್ನು ನಾವೆಲ್ಲರೂ ಕೂಡ ಗಣಪಡಿಸೋಣ. ಇರುವಂಥ ಸ್ಥಳದಲ್ಲೇ ನಾವೆಲ್ಲರೂ ಕೂಡ ಎದ್ದು ನಿಂತುಕೊಂಡು ಕರ್ತನಿಗೆ ಹೇಳೋಣ, ನಿನ್ನನ್ನು ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನು ಪ್ರೀತಿಸುವೆ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಹಾಡಿ ಆತನನ್ನು ಆರಾಧಿಸೋಣ. ನಮ್ಮಂದರೂ ಕೂಡ ಕಲಿಸಿ ದೇವ್ರ ತೋಚುತ್ತ, ದೇವರ ನಿನ್ನ ಪ್ರೇಮಿಸ್ತಾನಯ್ಯ, ನಿನ್ನ ಪ್ರೇಮಿಸ್ತಾನಪ್ಪ. ಪಾಪದ ಪಾಲಿಗೆ ನಾಶ, ನೀತಿಗೆ ಕ್ಷೀಣಿಸಲು ಕೃಪೆ ಮಾಡಿರುವೆ. ನಿನ್ನ ಪವಿತ್ರ ರಕ್ತವು ನನ್ನನ್ನ ಮನುಷ್ಯನಾಗಿ ಮಾಡಿ, ಅದೇ ಪವಿತ್ರ ರಕ್ತದಲ್ಲಿ ನಿಮ್ಮ ರಕ್ಷಣೆ ಇದೆ. ನಾನು ನಿಮ್ಮನ್ನು ಆರಾಧಿಸುತ್ತೇನೆಂಬುದಾಗಿ ಹೇಳಿ ಕರ್ತನನ್ನು ಸ್ವಲ್ಪ ಸಮಯ ಇರುವಂಥ ಸ್ಥಳದಲ್ಲಿ ಆತನ ಪ್ರಸನ್ನತೆಯನ್ನು ಬಯಸಿ ಆತನನ್ನು ಕೈಗಳಲ್ಲಿ ಆನಂದಿಸುತ್ತಾ ತೆಗೆಯೋಣ. ದೇವರೇ ನಾನು ನಿನ್ನ ಪ್ರೇಮಿಸ್ತೇನೆ, నిన్ను ప్రేమించద యేసు రాజా, నిన్నే ప్రేమించద. యేసు రాజా నన్నే ప్రీతిసువే, ప్రీతిసువే యేసు రాజా, this way.
ನಿನ್ನಲ್ಲಿ ಛಲ ಪಡುತ್ತೇವಪ್ಪ. ನಿಮ್ಮನ್ನೇ ಆರಾಧಿಸ್ತೇವೆ. ಸಭೆಯಾಗಿ ಎಲ್ಲರೂ ಒಟ್ಟಾಗಿರೋಣ, ಅಲ್ಲಿರೋಣ. ದೇವರೇ, ನಾವು ನಿನ್ನ ಪ್ರೀತಿಸ್ತೇವೆ. నా ప్రాణం ఉన్నంత వరకు, నేను మట్టిలో చేరే వరకు నేనే ప్రేమిస్తును, ఆరాధితును, సేవితును రాజా. ఓ ప్రేమించేదా యేసు రాజా, ಮಹಿಮೆ ಅನೇಕರನ್ನು ಆವರಿಸಿಕೊಳ್ತಾರೆ. ಅನ್ನ ಮಹಿಮೆ ಅನೇಕರನ್ನು ಆವರಿಸಿಕೊಳ್ಳೋದನ್ನು ನೋಡ್ತಾರೆ. ಥ್ಯಾಂಕ್ ಯು ಜೀಸಸ್ ಫಾರ್ ಎವರ್ ಪ್ರೆಸೆನ್ಸ್. ಪರಲೋಕ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ಎಲ್ಲರ ಹಾಗೆ ಆರಾಧನೆ ಮಾಡೋಣ ಅದನ್ನು ಸ್ವಲ್ಪ ಸಮಯ. ಗೌರವ
ನನಗಾಗಿ ಚಚ್ಚಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವುದು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧಿಸೋಣ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧಿಸುವೆ, ಆರಾಧಿಸುವೆ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧನೆ ಸ್ವಯಂಗೆ ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಹೌದಯ್ಯ, ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ಓ ಹಾಲೆಲೂಯಾ, worship you Lord Jesus. ಎಲ್ಲ ಸ್ತುತಿಗಳ ಮಾನವೇ ನಿಮಗೆ ಸಲ್ಲಿಸ್ತೇವೆ. ಮುಂದುವರೆದ ಆರಾಧನೆಯಲ್ಲಿ ಕರ್ತನೆ, ಪ್ರಶ್ನೆಗೆ ಮಹಿಮೆ, ಸಾನ್ನಿಧ್ಯ, ಅಭಿಷೇಕ ಕರ್ತನೆ ನೀವು ಕೊಟ್ಟು ನಮ್ಮನ್ನು ನಡೆಸಿ ನೀವು ಪರಿಪಾಲಿಸಿ ನಡೆಸಬೇಕೆಂಬುದಾಗಿ ಯೇಸುವಿನಲ್ಲಿ ಬೇಡುತ್ತೇವೆ ಜೀವನ ತಂದೆ. ಆಮೆನ್. ಕರ್ತನಲ್ಲಿ ಆಶೀರ್ವದಿಸಲಿ. ನಮಗೆ ಸ್ವಲ್ಪಟ್ಟಂಥ ಈ ಭಾನುವಾರ ಸಮಯ ಕರ್ತನ ಸನ್ನಿಧಾನದಲ್ಲಿ ಒಟ್ಟಾಗಿ ನಾವು ಸೇರಿ ಬರಲಿಕ್ಕೆ ಕರ್ತನ ಕೊಟ್ಟ ಕೃಪೆಗಾಗಿ ಕರ್ತನಿಗೆ ನಾನು ಮೊದಲನಾಗಿ ಸ್ತೋತ್ರ ಹೇಳುವುದಾಗಿದ್ದೇನೆ. ಈ ಒಂದು ಮುಂಚಾನೆ ಒಂದು ಕೀರ್ತನೆ ನಾವು ಓದಿಕೊಂಡು ನಾವು ದೇವರ ವಾಕ್ಯಕ್ಕೆ ನಾವು ಮುಂದುವರಿಯೋಣ. ಒಂದು ಕೀರ್ತನೆಯನ್ನು ಓದಿಕೊಳ್ಳೋಣ. ನನ್ನೊಟ್ಟಿಗೆ ನಿಮ್ಮ ಸತ್ಯಗಳನ್ನು ತೆಗೆಯಿರಿ. ಕೀರ್ತನೆಗಳು 91. ಕೀರ್ತನೆಗಳು 91. ನಾನು ನಿಮಗಾಗಿ ಓದ್ತೇನೆ. ಕೀರ್ತನೆಗಳು 91వ ಕೀರ್ತನ 91. ಪರಾತ್ಪರನ ಮರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆಬಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಇದನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ತನ್ನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ. ಆತನ ಸತ್ಯತೆಯೇ ನನಗೆ ಕೇಟು ಗುರಾಣಿಯೂ ಆಗಿದೆ. ಇವರಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯವಾದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆ ಅಷ್ಟೇ. ಯೆಹೋವನೇ ನನ್ನ ಶರಣನು, ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ. ಯಾವ ಕೇಳು ನಿನಗೆ ಸಂಭವಿಸಿತು? ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವುದರಿಂದ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವನು. ಅವನು ನನಗೆ ಮೊರೆಯಿರುವಾಗ ಸ್ವರೂಪವನ್ನು ದಯಪಾಲಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ಸಂತೃಪ್ತಿಪಡಿಸುವನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು. ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಇವತ್ತಿನ ದೇವರ ವಾಕ್ಯದ ಧ್ಯಾನಕ್ಕಾಗಿ ಈ ಒಂದು ಖರ್ಜೂರ ಗರಿಗಳ ಭಾನುವಾರದ ಆರಾಧನೆಯ ಈ ದಿನದಲ್ಲಿ, ಈ ಒಂದು ವಚನ ಭಾನುವಾರದ ದಿನದಂದು ನಾನು ಆರಿಸಿಕೊಂಡಂಥ ಕರ್ತನ ವಾಕ್ಯ ಸಂದೇಶದ ಮುಖ್ಯಾಂಶ ಏನಪ್ಪ ಅಂದರೆ ಗಾಡ್ಸ್ ಪ್ರೊಟೆಕ್ಷನ್. ಗಾಡ್ಸ್ ಪ್ರೊಟೆಕ್ಷನ್, ದೇವರ యొక్క ರಕ್ಷಣೆ. ದೇವರ యొక్క ರಕ್ಷಣೆ, ದೇವರಿಂದ ಬರುವಂಥ ರಕ್ಷಣೆ ಎಂಬುದಾಗಿ. ನಮಗೆಲ್ಲರಿಗೂ ಕೂಡ ರಕ್ಷಣೆ ಎಷ್ಟು ಅವಶ್ಯ. ಈ ಒಂದು ದಿನಮಾನಗಳಲ್ಲಿ ನಾವು
ಈ ಒಂದು ಕಾಯಿಲೆಗಳನ್ನು ಪರಿಸ್ಥಿತಿಗಳನ್ನು ಎದುರಿಸುವಂಥ ಈ ಸಮಯಗಳಲ್ಲಿ ರಕ್ಷಣೆ ಎನ್ನುವಂಥದ್ದು ನಮಗೆ ಎಷ್ಟು ಅವಶ್ಯಕವಾಗಿ ಬೇಕಾಗಿರುವಂಥದ್ದಾಗಿದೆ. ಸೊ ಹಾಗಾಗಿ ಕರ್ತನ ರಕ್ಷಣೆಯನ್ನು ನಾವು ಅನುಭವಿಸುವಂಥ ಒಂದು ಸಮಯಗಳು ಇದಾಗಬೇಕು. ಇದರ ಮಾನವರಲ್ಲಿ ಎಷ್ಟು ಹೆಚ್ಚಿನ ಸಮಯಾವಕಾಶ ದೇವರು ನನಗೂ ನಿಮಗೆ ಕೊಟ್ಟಿರುವಾಗ ಪ್ರಾರ್ಥನೆಯಲ್ಲಿ ದೇವರು ನಮ್ಮನ್ನು ಸಮಯ ಕಳೆಯುವುದಕ್ಕೂ ಆತನ ಒಂದು ರಕ್ಷಣೆಯನ್ನು ಆಶ್ರಯಿಸುವುದಕ್ಕೂ ದೇವರು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ದೇವರ ರಕ್ಷಣೆ ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ಅದು ಅನುಗ್ರಹವಾಗಿದೆ. ದೇವರ ರಕ್ಷಣೆ ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ದೇವರಿಚ್ಚಿನ ಒಂದು ವಾಗ್ದಾನಮಯ ఉన్నది. ದೇವರ ರಕ್ಷಣೆ ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರಿಗೆ ಕೊಟ್ಟಂತ ಒಂದು ವಾಗ್ದಾನ. ಮತ್ತಾಯ 28:20 ನಾವು ನೋಡುವಾಗ మత్తాయి 28వ అధ్యాయం 20వ వాక్యంలో మనం చూసినట్లయితే నేను ఎప్పటికీ కూడా మిమ్మల్ని విడువను అని దేవుడు సెలవిస్తున్నాడు. మత్తాయి 28:20 ನೋಡುವಾಗ ಯುಗದ ಕೊನೆಯ ತನಕ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂಬುದಾಗಿ ಕರ್ತನ ವಾಕ್ಯ ಹೇಳುವುದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13:5 ನಾವು ಗಮನಿಸುವಾಗ ಇಬ್ರಿಯರಿಗೂ ರಾಸಿನ ಪತ್ರಿಕೆ 13వ ಅಧ್ಯಾಯ 5వ ವಾಕ್ಯ ನಾವು ಚದಿವಿನట్లయితే ನಾನು ನನ್ನ ಎಂದಿಗೂ ತಳ್ಳಿ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಕರ್ತನ ವಾಕ್ಯವು ಅಲ್ಲಿ ಹೇಳುತ್ತೆ. నేను మిమ్మలను ఎన్నటకు విడువను ఎడబాయను అని దేవుని వాక్యం సెలవిస్తున్నారు. ಪ್ರತಿಯೊಬ್ಬರಿಗೂ ದೇವರು ತುಂಬಾ ಹತ್ತಿರವಾಗಿದ್ದಾರೆ. ಈ ದಿನಮಾನಗಳಲ್ಲಿ ದೇವರ ಹತ್ತಿರವಾಗಿರುವಂಥ ಈ ದಿನಮಾನಗಳಲ್ಲಿ ಆತನ ರಕ್ಷಣೆಯನ್ನು ಆಶ್ರಯಿಸುವಂಥದ್ದು ಎಷ್ಟು ಒಳ್ಳೆಯದು. ಹೇಗೆ ನಾವು ಆ ರಕ್ಷಣೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ಕರ್ತನ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳಬೇಕು ಅನ್ನೋದಾದರೆ ನಮ್ಮಲ್ಲಿ ಮೊದಲನೇದಾಗಿ ನಂಬಿಕೆ ಎನ್ನುವಂಥದ್ದು ಬಹಳ ಮುಖ್ಯ. ಕರ್ತನ ರಕ್ಷಣೆ ಹೊಂದಿಕೋಬೇಕಾದ್ರೆ నమ్మల్ని నమ్మిక ఇరಬೇಕು. దేవుడు చేసిన వాగ్దానములను మనము నమ్మినట్లయితే అప్పుడు మనకు రక్షణ అనేది కలుగుతుంది. ನಂಬಿಕೆ ಅಂದರೆ ಏನು? ಯಾವ ರೀತಿ ನಾವು ನಂಬುವಂಥದ್ದು? ಇಬ್ರಿಯರಿಗೆ ಬರೆದ ಪತ್ರಿಕೆ 11:1 ನೋಡ್ತೇವೆ. ನಂಬಿಕೆಯು ನಾವು ನಿರೀಕ್ಷಿಸುವಂಥ ವಿಷಯಗಳಿಂದ ಭರವಸೆದಿರುವಂಥದ್ದು, ಕಣ್ಣಿಗೆ ಕಾಣುವಂಥದ್ದನ್ನು ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು నిజವೆಂಬುದಾಗಿ ತಿಳಿದುಕೊಳ್ಳುವಂಥದ್ದು ಆಗಿದೆ. ఇబ్రియులకు రాసిన పత్రిక 11వ అధ్యాయం 1వ వాక్యం చూసినట్లయితే నమ్మకం అంటే ఏంటి అనే దాని గురించి అక్కడ దేవుని వాక్యం మనకు సెలవిస్తున్నది. మన యొక్క నమ్మకం దేవునిలో, మన యొక్క నమ్మకం దేవుని వాగ్దానములు ఏదైతే ఉన్నాయో ఆ ఒక వాగ్దానములో మనకున్న నమ్మకం మనకు దేవుని రక్షణను అనుగ్రహం చేస్తుంది. ఇబ్రియులకు రాసిన పత్రిక 10వ అధ్యాయం 23వ వాక్యం చూసినట్లయితే వాగ్దానం చేసిన వాడు ನಂಬಿಗಸ್ತನೇ ఉన్నాడు, ವಾಗ್ದಾನ ಮಾಡಿದಂತನು ನಂಬಿಗಸ್ತನಾಗಿದ್ದಾನೆ. ಆ ನಂಬಿಗಸ್ತನಾದಂಥ ದೇವರ ಸನ್ನಿಧಾನದಲ್ಲಿ ನಾನು ಮತ್ತು ನೀನು ಈ ದಿನಮಾನಗಳಲ್ಲಿ ಆತನ ವಾಗ್ದಾನಗಳನ್ನು ನಂಬುವಂತವರಾಗಿರಬೇಕು. ಆ ವಾಗ್ದಾನಗಳನ್ನು ನಾವು ನಂಬುವಾಗ ನಾವು ಆತನಿಂದ ಆಶೀರ್ವಾದಗಳನ್ನು, ರಕ್ಷಣೆಯನ್ನು, ಸುರಕ್ಷತೆಯನ್ನು ನಾವು ಪಡೆದುಕೊಳ್ಬೋದು. ಒಂದು ವೇಳೆ ನಂಬಿಕೆ ಇಲ್ಲ ಅನ್ನೋದಾದರೆ ಈ ವಾಗ್ದಾನಗಳನ್ನು, ಈ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ನೋಹನನ್ನು ಗಮನಿಸೋಣ. ನೋಹ ಆತನು ಇಡೀ ಪ್ರಪಂಚ ನಾಶವಾಗಿ ಕೂಡ ಅವನ ಕುಟುಂಬ ನಾಶವಾಗಲಿಲ್ಲ. ಕಾರಣ ಏನು? ಕಾರಣ ಇಷ್ಟೇ, ಅವನು ದೇವರಲ್ಲೂ ದೇವರ ಮಾಡಿದಂಥ ವಾಗ್ದಾನದಲ್ಲಿಟ್ಟಂಥ ನಂಬಿಕೆ. ಅದೇ ರೀತಿ ನಾವು ನೋಡುವಾಗ ಅನೇಕ ಜನರು ಲಾಜರ್ನ ಕುರಿತಾಗಿ ನಾವು ನೋಡುವಾಗ ಅಲ್ಲಿ ಯೇಸುಸ್ವಾಮಿ ತಂಗಿಯಂದ್ರಾಗಿರ್ತಕ್ಕಂಥ ಮಾತುಗಳ ಮಗಳಿಗೆ ಒಂದು ಮಾತನ್ನ ಹೇಳ್ತಾರೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ. ನಮ್ಮ ಜೀವಿತದಲ್ಲಿ ದೇವರ ಮಹಿಮೆ ನಾವು ಕಾಣಬೇಕಾದ್ರೆ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ಒಂದು ವೇಳೆ ನಾವು ನಮ್ಮನ್ನು ಸಂದೇಹ ಪಡುವುದಾದರೆ ಖಂಡಿತವಾಗಿಯೂ ನಾವು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೊಂದು ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 58ನೇ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ತನ್ನ ಸ್ವಂತ ಊರಾದಂಥ ನಜರೇತಿಗೆ ಬರ್ತಾರೆ. ತನ್ನ ಸ್ವಂತ ಊರಾಗಿರ್ತಕ್ಕಂಥ ನಜರೇತಿಗೆ ಬಂದಾಗ ಅಲ್ಲಿ ಯೇಸು ಕ್ರಿಸ್ತನು ಹೆಚ್ಚಾದ ಅದ್ಭುತಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಏನು? ಆತನ ಜನರು ಆತನನ್ನು ನಂಬಲಿಲ್ಲ. ಯೇಸು ಕ್ರಿಸ್ತು తన ఒక సొంత ఊరైన నజరేతుకు వచ్చినప్పుడు
అక్కడ అనేక అద్భుత కార్యములను స్వస్థతలను చేయడానికి కాలేదు. ఎందుకంటే ఆయన ఒక స్వంత జనాలు యేసు స్వామిని నమ్మలేదు. ఎక్కడ నమ్మకం ఉండేదో అక్కడ దేవుని ಕಾರ್ಯಗಳು చూడడానికి ಸಾಧ್ಯನೂ లేదు. ಎಲ್ಲಿ ನಂಬಿಕೆ ಇಲ್ಲವೋ ಅಲ್ಲಿ ದೇವರ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಬ್ಬರಿಗೆ ಬರೆದ ಪತ್ರಿಕೆ ನೋಡ್ತೇವೆ, ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ವಿತೌಟ್ ಫೇತ್. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಮತ್ತಾಯನ ಬರೆದ ಸುವಾರ್ತೆ 14:22-31, మత్తాయి 14:22-31 వాక్యంలో మనం చూసినట్లయితే ಯೇಸುಕ್ರಿಸ್ತನು ನೀರಿನ ಮೇಲೆ ನಡ್ಕೊಂಡು ಬರ್ತಿರುವಾಗ ಶಿಷ್ಯರು ಭಯಪಡ್ತಾರೆ ಭೂತ ಎಂಬುದಾಗಿ. ಆ ಸಮಯದಲ್ಲಿ ಪೇತ್ರನ ಹೇಳ್ತಾರೆ, ನೀನು ಯೇಸು ಆದರೆ ನನಗೆ ನೀರಿನ ಮೇಲೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಪೇತ್ರನು ಯಾವಾಗ ತನ್ನ ದೃಷ್ಟಿಯನ್ನು ಯೇಸುವಿನ ಮೇಲೆ ಇಟ್ಟಿದ್ದನೋ ಆವಾಗ ನೀರಿನ ಮೇಲೆ ಆರಾಮಾಗಿ ನಡೆದ. ಆದರೆ ಅವನ ದೃಷ್ಟಿ ಸ್ವಲ್ಪ ಹಾಕದ ಕಡೆ ಹೋದಾಗ ಅವನು ಮುಳುಗಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಮುಳುಗುವಂಥ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಅವನ ಕೈ ಹಿಡಿದು ಎಬ್ಬಿಸಿ ಹೇಳ್ತಾ ಇದ್ದಾರೆ, ಯಾಕೆ ನೀನು ಸಂದೇಹ ಪಟ್ಟೆ? ಸಂದೇಹ ಎನ್ನುವಂಥದ್ದು ನಮ್ಮ ನಂಬಿಕೆಗೆ ದೊಡ್ಡ ಶತ್ರು. ಹಾಗಾಗಿ ನಮ್ಮ ಜೀವಮಾನಗಳಲ್ಲಿ ದೇವರ ವಾಗ್ದಾನಗಳ ಮೇಲೆ ಯಾವತ್ತೂ ನಾವು ಸಂದೇಹ ಪಡಬಾರದು. ನಮ್ಮಲ್ಲಿ ಸಂದೇಹ ಎನ್ನುವಂಥದ್ದು ಇರಬಾರದು. ಒಂದು ವೇಳೆ ಸಂದೇಹ ಇರೋದಾದರೆ ನಾವು ಕರ್ತನ ಸಂಪೂರ್ಣ ಆಶೀರ್ವಾದಗಳನ್ನ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತಾಯನ ಬರೆದ ಸುವಾರ್ತೆ 17:14-20 ವಾಕ್ಯಗಳನ್ನು ನಾವು ಗಮನಿಸಿ ನೋಡೋದಾದರೆ, ಮತ್ತಾಯಿ 17:14-20 ವಾಕ್ಯ మనం చదివినట్లయితే ಅಲ್ಲಿ ಕೂಡ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ತನ್ನ ಮಗನಿಗೆ ಸ್ವಸ್ಥವಾಗಬೇಕು, ದೆವ್ವ ಹಿಡಿದಿದೆ, ಸ್ವಸ್ಥಪಡಿಸಿ ಎಂಬುದಾಗಿ ಶಿಷ್ಯರ ಬಳಿಗೆ ತೆಗೆದುಕೊಂಡು ಬಂದಾಗ ಶಿಷ್ಯರ ಕೈಯಲ್ಲಿ ಬಿಡುಗಡೆ ಮಾಡಲಿಕ್ಕೆ ಆಗುವುದಿಲ್ಲ. ಅವರ ನೋಡಿ ಯೇಸು ಸ್ವಾಮಿ ಅವರನ್ನ ಗದರಿಸ್ತಾ ಇದ್ದಾನೆ. ಅಲ್ಪ ವಿಶ್ವಾಸಿಗಳೇ, ನಿಮ್ಮ ನಂಬಿಕೆ ಏನಾಯಿತು? మీ నమ్మకం ఎక్కడ పోయింది? ಒಂದು ಸಾರಿ ಯೇಸು ಸ್ವಾಮಿ ಹಡಗಲ್ಲಿ ಪ್ರಯಾಣ ಮಾಡುವಾಗ ಮಲಗಿರ್ಬೇಕಾದ್ರೆ ದೊಡ್ಡ ಬಿರುಗಾಳಿ ಬಂದು ಸಮುದ್ರ ಅಲ್ಲೋಲ ಕಲ್ಲೋಲವಾಗಿ ತೋಳಿ ಮುಳುಗುವಂಥ ಪರಿಸ್ಥಿತಿಯನ್ನ ನಾವು ಮಾರ್ಕನ ಬರೆದ ಸುವಾರ್ತೆ 4:35-40 ನೋಡಲಿಕ್ಕೆ ಸಾಧ್ಯ. మార్కుల సువార్త 4:35-40 వాక్యం మనం చూసినట్లయితే పెద్ద తుఫాను వచ్చింది. దొడ్డ అలలు తలలు ಬಂದಾಗ ಶಿಷ್ಯರು ಭಯಪಟ್ಟರು. ಶಿಷ್ಯರು ಅಧಿಕಾರ ಚಲಾಯಿಸಿ ಸಮುದ್ರಕ್ಕೆ ಆಜ್ಞಾಪಿಸಬೇಕಾಗಿತ್ತು. ಆದರೆ ಭಯಪಟ್ಟು ಯೇಸುವನ್ನು ಎಬ್ಬಿಸುವಾಗ ಯೇಸು ಸ್ವಾಮಿ ಎದ್ದು ಸಮುದ್ರವನ್ನು ಕದರಿಸಿದ ನಂತರ ಕೇಳ್ತಾ ಇದ್ದಾನೆ, ನಿಮ್ಮ ನಂಬಿಕೆ ಎಲ್ಲಿ? ಏನಾಯಿತು ನಿಮ್ಮ ನಂಬಿಕೆ? ಅಲ್ಪ ವಿಶ್ವಾಸಿಗಳೇ ಎಂಬುದಾಗಿ ಹೇಳ್ತಾನೆ. ಎಲ್ಲಿ ನಮಗೆ ಸಂದೇಹ ಇರುತ್ತೋ, ನಂಬಿಕೆ ಕಮ್ಮಿ ಇರುತ್ತೋ, ಅಲ್ಲಿ ನಾವು ಆಶೀರ್ವಾದಗಳನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆಶೀರ್ವಾದ ಕಾಣಬೇಕು ಅನ್ನೋದಾದರೆ ನಮ್ಮ ಜೀವಿತದಲ್ಲಿ ನಂಬಿಕೆ ಬಹಳ ಮುಖ್ಯ. ಇದೊಂದು ಸೀರಿಯಸ್ ಆಗಿ ನಾನು ತೆಗೆದುಕೊಳ್ತಾ ಇದ್ದಾನೆ. ನಾನು ಇನ್ನು ಮುಂದೆ ನಂಬಿಕೆ ಅಂದರೆ ಏನು, ನಾವು ನಂಬುವುದು ಹೇಗೆ, ನಂಬಿಕೆಯ ಮೂಲಕವಾಗಿ ಆಶೀರ್ವಾದ ಹೊಂದಿಕೊಳ್ಳೋದು ಹೇಗೆ ಅನ್ನೋದನ್ನು ಮುಂಬರುವ ವಾರಗಳಲ್ಲಿ ಬಹಳ ವ್ಯಕ್ತವಾಗಿ ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದಿನಮಾನಗಳಲ್ಲಿ ಈ ಒಂದು ಮೋಸನ ಭಾನುವಾರದ ದಿನದಲ್ಲಿ ನನ್ನ ನಂಬಿಕೆ ಯೇಸುವಿನ ಮೇಲೆ ಯಾವ ರೀತಿ ಇದೆ? ಸಂದೇಹ ಪೂರ್ವಕವಾಗಿದೆಯಾ? ಸಂದೇಹ ಇಲ್ಲದೆ ಇದೆಯಾ? ಮೊದಲೇ ಸಂದೇಹ ಇರೋದಾದರೆ, ಡೌಟ್ ಇರೋದಾದರೆ, ಕಳ್ಳನು ಕದ್ದುಕೊಳ್ಳೋದಕ್ಕೂ ಹಾಳು ಮಾಡೋದಕ್ಕೂ ಕೊಯ್ಯೋದಕ್ಕೂ ನಾವೇ ಅವಕಾಶ ಮಾಡಿಕೊಟ್ಟ ಹಾಗೆ ನಮ್ಮ ಆಶೀರ್ವಾದಗಳನ್ನ ಕಳ್ಳನು ನಮ್ಮ ಸಂದೇಹದ ಮೂಲಕವಾಗಿ ಕದ್ದುಕೊಳ್ತಾನೆ. ಹಾಗಾಗಿ ನಮ್ಮ ಜೀವಮಾನಗಳಲ್ಲಿ ನಂಬಿಕೆ ಬಹಳ ಮುಖ್ಯ. ಸಂದೇಹ ಇರದೇ ಇರುವಂಥ ನಂಬಿಕೆ ನಮ್ಮಲ್ಲಿರಬೇಕು. ಇವತ್ತು ಕರೋನಾ ಎಂಬುವಂಥ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಸಣ್ಣ ವೈರಸ್ ಇಡೀ ಪ್ರಪಂಚವನ್ನ ಮಲಗಿಸ್ತಾ ಇದೆ. ಕಣ್ಣಿಗೆ ಕಾಣದೇ ಇರುವಂಥ ವೈರಸ್ ಈ ಪ್ರಪಂಚದಲ್ಲಿ ಇಷ್ಟು ಕಾರ್ಯಗಳನ್ನು ಮಾಡೋದಾದರೆ, ಯೇಸು ಸ್ವಾಮಿ ಹೇಳಿದಂಥ ಶಾಶ್ವತ ಕಾಲಿನಷ್ಟು ನಂಬಿಕೆ ನಮಗಿರೋದಾದರೆ ನಾವೆಷ್ಟು ದೊಡ್ಡ ಕಾರ್ಯಗಳನ್ನ ಮಾಡ್ಬೋದು. ಅಲ್ಲವೇ? ನಿಮ್ಮಲ್ಲಿ ಶಾಶ್ವತ ಕಾಲಿನಷ್ಟು ನಂಬಿಕೆ ಇದ್ದರೆ ಸಾಕು. ಅಲ್ಲವೇ? ಸೊ ಹಾಗಾಗಿ ಆ ನಂಬಿಕೆ ನಮ್ಮಲ್ಲಿ ಇರಬೇಕು. ಅದು ಯಾವ ರೀತಿ ನಮ್ಮಲ್ಲಿ ಬರುತ್ತೆ, ನಾವು ಯಾವ ರೀತಿ ಅದನ್ನು ಉಪಯೋಗಿಸ್ಬೋದು ಎಂಬುದಾಗಿ ಮುಂಬರುವ ವಾರಗಳಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ನಂಬಿಕೆ ಯಾವ ರೀತಿ ನಮಗೆ ಬರುತ್ತೆ ಎಂಬುದಾಗಿ ನಾವು ನೋಡೋದಾದರೆ, ನಂಬಿಕೆಯು ಕೇಳುವುದರಿಂದ ಬರುವಂಥದ್ದಾಗಿದೆ.
ದೇವರ ವಾಕ್ಯವನ್ನು ಕೇಳುವುದರಿಂದ, ಗ್ರಹಿಸುವುದರಿಂದ, ಅರ್ಥೈಸಿಕೊಳ್ಳುವುದರಿಂದ ನಮಗೆ ನಂಬಿಕೆಯು ಹೆಚ್ಚಾಗುತ್ತೆ ಎಂಬುದಾಗಿ ರೋಮರಿಗೆ ಬರೆದ ಪತ್ರಿಕೆ 17ನೇ ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ರೋಮಿಲಿಗೂ ರಾಸಿನ ಪತ್ರಿಕ 17 ವಾಕ್ಯಗಳನ್ನು ಸೂಚನೆಗಳೈತೆ. ನಮ್ಮಕ್ಕೂ ಎಲ್ಲ ಕలుగుతుంది. ನಂಬಿಕೆಯು ಕೇಳುವುದರಿಂದ, ಯಾವುದನ್ನ ದೇವರ ವಾಕ್ಯವನ್ನು ಕೇಳುವುದರಿಂದ ಬರುತ್ತೆ ಎಂಬುದಾಗಿ ಕರ್ತನ ವಾಕ್ಯ ಇರುತ್ತೆ. ಫೈತ್ ಕಮ್ಸ್ ಬೈ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಎರಡನೇದಾಗಿ ನಮ್ಮಲ್ಲಿ ನಂಬಿಕೆ ಹೆಚ್ಚಾಗಬೇಕು ಅನ್ನೋದಾದರೆ ವಿ ಶುಡ್ ಫೋಕಸ್ ಆನ್ ಜೀಸಸ್. ನಮ್ಮ ಸಂಪೂರ್ಣ ಎಲ್ಲ ವಿಧವಾಗಿರ್ತಕ್ಕಂಥ ಪರಿಸ್ಥಿತಿಗಳ ಮೇಲೆಲ್ಲ, ಬದಲಾಗಿ ಸಮಸ್ಯೆಗಳ ಮೇಲೆಲ್ಲ ಯೇಸುವಿನ ಮೇಲೆ ನಮ್ಮ ಗಮನ ಸಂಪೂರ್ಣವಾಗಿ ಇರಬೇಕು. ಏಕೆಂದರೆ ನಮ್ಮ ನಂಬಿಕೆಯ ಉದ್ದೇಶವನ್ನು ಪೂರೈಸುವವನು ಆತನಾಗಿದ್ದಾನೆ. ಹಾಗಾಗಿ ಆತನ ಮೇಲೆ ನಮ್ಮ ಸಂಪೂರ್ಣ ಗಮನ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಾಗಿ ಈ ದಿನಮಾನಗಳಲ್ಲಿ ನಾವು ಆ ನಂಬಿಕೆಯನ್ನು ಜೀವಿಸೋದಕ್ಕೆ ಕರ್ತನು ನಮಗೆ ಸಹಾಯ ಮಾಡಲಿ. ಪೌಲನು ಹೇಳ್ತಾನೆ, ನಾವು ನೋಡಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ ಎಂಬುದಾಗಿ. ವಿ ವಾಕ್ ಬೈ ಫೇತ್, ನಾಟ್ ಬೈ ಸೈಟ್. ಹಾಲೆಲೂಯಾ. ಸೊ ಹಾಗಾಗಿ ನಂಬಿಕೆಯಿಂದ ನಾವು ಜೀವಿಸುವಂಥದ್ದನ್ನು ಈ ದಿನಮಾನಗಳಲ್ಲಿ ನಾವು ಕಲಿಯಬೇಕು. ಯಾವ ರೀತಿ ನಮ್ಮಲ್ಲಿ ನಂಬಿಕೆ ಹುಟ್ಟುವಂಥದ್ದು, ಅದು ಯಾವ ರೀತಿ ಅದ್ಭುತಗಳನ್ನು ನಮ್ಮಗಳಿಗೆ ತೆಗೆದುಕೊಂಡು ಬರುತ್ತೆ, ಅದ್ಭುತಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ನಡೆಯುತ್ತೆ ಎನ್ನುವಂಥ ವಿಷಯಗಳಲ್ಲಿ ಮುಂಬರುವ ದಿನಗಳಲ್ಲಿ ನಾನು ಮಧ್ಯೆ ಮಾತನಾಡಲಿಕ್ಕೆ ಬಯಸ್ತೇನೆ. ಈಗಾಗಲೇ ಕರ್ತನನ್ನ, ಯೇಸುವನ್ನ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ಸತ್ತವರಿಂದ ಆತನ ಎತ್ತನಿಂದ ಹೃದಯದಿಂದ ನಂಬಿರುವುದರಿಂದ ಆ ನಂಬಿಕೆಯಿಂದ ನಮಗೆ ರಕ್ಷಣೆ ಆಗಿದೆ. ಅದೇ ನಂಬಿಕೆಯಿಂದಲೇ ನಾವು ಈ ಲೋಕದ ಕಾರ್ಯಗಳನ್ನು ಜಯಿಸಿ ಜಯಶಾಲಿಗಳಾಗಬಹುದು. ಅಲ್ಲೆಲ್ಲೂಯಾ. ಆ ನಂಬಿಕೆಯಿಂದ ನಾವು ಅದ್ಭುತಗಳನ್ನು ನಮ್ಮ ಸ್ವಂತ ಮಾಡಿಕೊಳ್ಬಹುದು. ಆ ನಂಬಿಕೆಯಿಂದ ನಾವು ಬೆಳೆದಿರುವಂಥ ಶಾಪಗಳನ್ನು ನಾವು ತೆಗೆದುಹಾಕಬಹುದು. ನಂಬಿಕೆ ಅಂದರೆ ವಿಶ್ವಾಸ, ನಂಬುವಂಥದ್ದು, ವಿಶ್ವಾಸಿಸುವಂಥದ್ದು, ಭರವಸೆ ಇಡುವಂಥದ್ದು. ಅದು ಯಾವ ರೀತಿ ಕಾರ್ಯ ಮಾಡುತ್ತೆ ಅನ್ನುವಂಥದ್ದು ವಿಷಯಗಳಲ್ಲಿ ಮುಂಬರುವ ದಿನಮಾನಗಳಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಅಲ್ಲೆಲ್ಲೂಯಾ. ಒಂದು ವೇಳೆ ಯೇಸುಸ್ವಾಮಿ ಹೇಳಿದಂತಹ ಆ ಸಾಸಿವೆ ಕಾಳಿನ ಅಷ್ಟು ನಂಬಿಕೆ ನಮ್ಮಲ್ಲಿ ಇರೋದಾದರೆ ಖಂಡಿತವಾಗಿಯೂ ಎಂಥ ಪರಿಸ್ಥಿತಿ ಬೇಕಾದರೂ ನಾವು ಜಯಿಸಿ ಎದ್ದು ನಿಲ್ಲಲಿಕ್ಕೆ ನಮಗೆ ಖಂಡಿತವಾಗಿಯೂ ಸಾಧ್ಯವಾಗುತ್ತೆ. ಮುಂಬರುವ ದಿನಗಳಲ್ಲಿ ಆ ನಂಬಿಕೆ ನಿಮ್ಮಲ್ಲಿ ಕರ್ತನೆ ಉಂಟು ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಈ ಸಮಯ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿ ಕರ್ತನಿಗೆ ಕೇಳೋಣ, ದೇವರೇ ನನಗೆ ಆ ನಂಬಿಕೆ ಕೊಡು, ನನಗೆ ಆ ನಂಬಿಕೆ ಬೇಕಪ್ಪ ಎಂಬುದಾಗಿ ಕರ್ತನ ಸಂಗಾತ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮೊಟ್ಟಿಗೆ ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಈ ದಿನಮಾನಗಳಲ್ಲಿ ಕರ್ತನಿಗೂ ಕರ್ತನ ಶಿವರು ಕೊಡುವಂಥವರಾಗಿ ಮಾರ್ಪಡಬೇಕು. ನಾವು ಕರ್ತನಿಗೆ ಎಷ್ಟು ಹೆಚ್ಚಾಗಿ ಕೊಡ್ತೇವೋ ಅಷ್ಟು ನಮ್ಮಲ್ಲಿ ನಂಬಿಕೆ ಹೆಚ್ಚಾಗಿದೆ ಎಂಬುದಾಗಿ, ಹೆಚ್ಚಾಗುತ್ತೆ ಎಂಬುದಾಗಿ ದೇವರ ವಾಕ್ಯಗಳಲ್ಲಿ ಹೇಳಲಿಕ್ಕೆ. ಮನಸ್ಸು ಹೃದಯಗಳು ಬದಲಾಗಲಿ, ಜೀವಿತಗಳು ಬದಲಾಗಲಿ, ಸಮಸ್ಯೆಗಳು ಓಡೋಗಲಿ. ನಮ್ಮ ರಕ್ಷಣೆಯ ಹಸ್ತ, ಕೃಪಾ ಹಸ್ತ ಮಕ್ಕಳ ಮೇಲೆ ಚಾಚಬೇಕೆಂದು ನಾವು ಕೇಳ್ತಾ ಇದ್ದೇವೆ. ನೀವು ಹಾಗೆ ಮಾಡಿದ್ರೆ ಅದಕ್ಕಾಗಿ ಸ್ತೋತ್ರ. ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ, ರಕ್ಷಣೆಗಾಗಿ ಸ್ತೋತ್ರ. ಈ ವಾರ ನಿಮ್ಮ ಸಂತಾನ ತರ್ತಾ ಇದ್ದೇವೆ. ಈ ವಾರ ಪೂರ್ತಿ ನಮ್ಮನ್ನು ಕರ್ತನೆ ನಿಮ್ಮ ಪರಿಶುದ್ಧ ರಕ್ತ ಕೋಟೆಯಲ್ಲಿ ಮರೆ ಮಾಡ್ರಿ. ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೋಗೋಣ ಬರಲಿ ನಿಮ್ಮ ಕೃಪೆ ಕೊಟ್ಟು ನೀವು ನಡೆಸಬೇಕೆಂದು ನಾವು ಕೇಳ್ತಾ ಇದ್ದೇವೆ. ಕರ್ತನೆ, ಈ ಒಂದು ಆನ್ಲೈನ್ ವಿಡಿಯೋ ಮೂಲಕವಾಗಿ ಯಾರ್ಯಾರು ಕೂಡ ಕರ್ತನೆ ನಿಮ್ಮ ಸನ್ನಿಧಾನ ಪ್ರಾರ್ಥಿಸ್ತಾ ಇದ್ದಾರೋ ಅವರೆಲ್ಲರ ಮೇಲೆ ನಿಮ್ಮ ಪರಿಶುದ್ಧಾತ್ಮನ ಬೆಂಕಿ ನೀವು ಇಳಿಸಿ ರಕ್ತ ಕೋಟೆಯಲ್ಲಿ ಮರೆ ಮಾಡಬೇಕೆಂಬುದಾಗಿ ನಾನು ಕೇಳ್ತಾ ಇದ್ದೇನೆ. ಹಾಗೆ ಸಂಭವಿಸುವುದಕ್ಕಾಗಿ ಸ್ತೋತ್ರ. ಮಹಿಮೆ ಸಾನ್ನಿಧ್ಯ ಹರಡುವುದಕ್ಕಾಗಿ ಸ್ತೋತ್ರ. ಯಾರು ಅನಾರೋಗ್ಯದಲ್ಲಿ ಎದ್ದುಕೊಂಡು ಕರ್ತನ ಸ್ವಾಮಿ ನಮ್ಮ ಸನ್ನಿಧಾನದಲ್ಲಿ ಕುಳಿತಿದ್ದಾರೋ ಐಶ್ವರ್ಯ ನಾಮ ರಕ್ತದಲ್ಲಿ ಅವರಿಗೆ ಬಿಡುಗಡೆ ಕೊಟ್ಟು ಆರೋಗ್ಯ ಕೊಡಬೇಕೆಂತ ನಾವು ಕೇಳ್ತಾ ಇದ್ದೇವೆ. ಐ ರಿಲೀಸ್ ದಟ್ ಹೀಲಿಂಗ್ ರೈಟ್ ನೌ. ಹಾಗೆ ಸಂಭವಿಸುವುದಕ್ಕಾಗಿ ಸ್ತೋತ್ರ. ಬಿಡುಗಡೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ. ಹಲ್ಲೆಲೂಯಾ. ಕರ್ತನು ನಿಮಗೆ ಈ ವಿಡಿಯೋ ಮೂಲಕ ಒಂದು ಅದ್ಭುತ ಮಾಡೋದಾದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ಶೇರ್ ಮಾಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮುಂಬರುವ ಭಾನುವಾರ ಮತ್ತೊಂದು ಸಾರಿ ಸಿರಿಬರ ತನಕ ಕರ್ತನ ಕೃಪೆಯು ನಿಮ್ಮೊಟ್ಟಿಗಿದ್ದು ನಡೆಸುವಂತಾಗಲಿ. ಗಾಡ್ ಬ್ಲೆಸ್ ಯು.